ನಾನು ರಾಜ್ಯದ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಲ್ಲ, ದೇಶದ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಲ್ಲ. ನನ್ನ ವ್ಯಾಪ್ತಿ ಇರ್ತಕ್ಕಂಥದ್ದು ತಾಲೂಕು ಅಧ್ಯಕ್ಷನ ಕೆಲಸ ಮಾಡಿ ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷ ನೇಮಕ ಮಾಡೋರು ಆ ವ್ಯಾಪ್ತಿನ ಮಾತ್ರ ಮಾತಾಡ್ಲಿಕ್ಕೆ ಹೋಗ್ತೀನಿ. ಬೇರೆ ನಾನೇನು ಮುಖ್ಯಮಂತ್ರಿಗಳನ್ನೂ ಬೈಂಡ್ ಮಾಡಲ್ಲ, ಉಪ ಮುಖ್ಯಮಂತ್ರಿಗಳನ್ನೂ ಬೈಂಡ್ ಮಾಡಲ್ಲ. ನನಗೇನಾದ್ರು ಅವಶ್ಯಕತೆ ಕೂಡ ಇಲ್ಲ. ಆದ್ರೆ ಏನು ಇಲ್ಲ ಅಂತ ಸಂದರ್ಭದಲ್ಲೂ ಕೂಡ ನಮ್ಮ ಸಪ್ತಗಿರಿ ನಾಯಕರಿಗೆ 30,000 ಓಟ್ ಹಾಕಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೆ ಏನು ಸತ್ಯ, ವಾಸ್ತವ ಸತ್ಯ. ಹಾಗಾದ್ರೆ ನಮ್ಮವ್ರು ಏನು ಮಾಡ್ಲಿಲ್ವಾ? ಎಂ.ಇ. ನಾಗರಾಜ್ ಅವರು ML ಏನು ಮಾಡ್ಲಿಲ್ವಾ ಅಂತಕ್ಕಂಥ ಪ್ರಶ್ನೆ ಬರಬಾರದು ಅನ್ನೋ ಉದ್ದೇಶಕ್ಕೋಸ್ಕರ ಮಾಧ್ಯಮದ ಮುಖಾಂತರ ಜನಗಳ ಮುಂದೆ ತರಕ್ಕೆ ಪ್ರಯತ್ನ ಮಾಡ್ತೀನಿ. 859 ಕೋಟಿ ಐತಿ ಅಂತೇಳಿ ನಮ್ಮ ಮುಖ್ಯಮಂತ್ರಿ ಕೈಲಿ ಭಾಷಣ ಮಾಡಿಸಿದಿರ ಶಾಸಕರೇ. 9 ತಿಂಗಳಲ್ಲಿ ಕೇವಲ ನನಗೆ ಅನಿಸ್ತದೆ, ನಾನು ಕೂಡ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ ಒಂದು ತಾಲೂಕು ಬಿಜೆಪಿ ಅಧ್ಯಕ್ಷನ ಕೂತಿದ್ದೀನಿ. ಇವರು 9 ತಿಂಗಳಲ್ಲಿ ಯಾವುದೇ ಕಾಮಗಾರಿ, ಕೇವಲ ಒಂದು ಚರಂಡಿ ಕಾಮಗಾರಿ ಮಾಡ್ಬೇಕಾದ್ರೂ ಕೂಡ ಆ ಟೆಂಡರ್ ಆಗಿ ಬಿಲ್ ಪಾಸ್ ಆಗಿ ಸರ್ಕಾರಕ್ಕೆ ಹೋಗಿ ಅನುಮೋದನೆ ಪಡೆದು ವಾಪಸ್ ಬರ್ಬೇಕಾದ್ರೆ ಕನಿಷ್ಠ ಪಕ್ಷ 6 ತಿಂಗಳು ಬೇಕು. ನಾನು ನಿಮಗೆ ಕೇಳಕ್ ಬರ್ತೀನಿ ಶಾಸಕರೇ, 9 ತಿಂಗಳಿಗೆ 869 ಕೋಟಿ ನಾನು ದುಡ್ತಂದಿದ್ದೀನಿ ಅಂತೇಳಿ ಮುಖ್ಯಮಂತ್ರಿ ಮಾತ್ರ ನೀವು ಸುಳ್ಳು ನಡೆಸ್ತಿರಲ್ಲ. ಯಾವ ಪುರುಷಾರ್ಥಕ್ಕೋಸ್ಕರ ಅಂತಕ್ಕಂಥ ಮಾತನ್ನ ಪ್ರಶ್ನೆ ಮಾಡ್ಬೇಕಾಗ್ತದೆ ಇವತ್ತು. ಯಾರು ಚಪ್ಪಳೆ ಹೊಡಿಬೇಡಿ. ಯಾವ ಪುರುಷಾರ್ಥಕ್ಕೋಸ್ಕರ? ರಾಜ್ಯದಲ್ಲಿ ಧೀಮಂತ ನಾಯಕ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು ಅಂತ ಮಹಾನಾಯಕರ ಕರ್ಕೊಂಡ್ಬಂದು ನಾನು ಕೇವಲ 9 ತಿಂಗಳಲ್ಲಿ 800 ಕೋಟಿ ದುಡ್ಡು ತಂದಿನಿ, 250 ಕೋಟಿ KPTCLಗೆ, 450 ಕೋಟಿ ವೃಷಭಾವತಿ ನೀರಿಗೆ ಅಂತ ಹೇಳ್ತಿರಲ್ಲ, ಇದು ಸತ್ಯನಾ ಸ್ವಾಮಿ? ನಾನು ನಿಮ್ ಮಾಡ್ತಕ್ಕಂಥ ಒಳ್ಳೆ ಕೆಲಸ ನನ್ನ ಅಡ್ಡಿ ಇಲ್ಲ. ಮುಂದೆ ನೀವು ಯಾವುದೇ ಕಾರಣಕ್ಕೂ ಕೂಡ ಸುಳ್ಳು ಹೇಳಬಾರದು. ಕಾರ್ಯಗತ ಮಾಡಿರ್ತಕ್ಕಂಥ ಕೆಲಸಗಳನ್ನ ಮಾತ್ರ ಜನಗಳ ಮುಂದೆ ತರಂತ ಪ್ರಯತ್ನ ಮಾಡಬೇಕು. ನಾನಿವತ್ತು ನೀವು ಅಧಿಕಾರದಲ್ಲಿದ್ದೀರಿ, ನನ್ನ ವಿರೋಧ ಪಕ್ಷದಲ್ಲಿ ಕೂಸಿರ್ತಕ್ಕಂಥ ನಮ್ಮ ವಿಜೇಂದ್ರ ಅವರು ಇಲ್ಲಿ ಆಗ್ತಕ್ಕಂಥ ಆಗುವವುಗಳ ನಾನು ಚರ್ಚೆ ಮಾಡಲಿಲ್ಲ ಅಂದ್ರೆ ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಅವಮಾನ ಆಗ್ತದೆ. ನೀವೆಲ್ಲ ಹೇಳೋದನ್ನ ನಾನು ಕೇಳಕ್ ರೆಡಿ ಇಲ್ಲ ಸ್ವಾಮಿ. ನಾನು ನಿಮ್ಮನ್ನೇ ಬ್ಲೇಮ್ ಮಾಡ್ತಾ ಇಲ್ಲ. ಅದ್ರ ಜೊತೆಲಿ ಇದೆಲ್ಲ ಒಂದ್ ಕಡೆ ಅವರು ನನಗನ್ಸಿದ ಪ್ರಕಾರ ಮುಂದಿನ ಪತ್ರಿಕಾಗೋಷ್ಠಿಯಲ್ಲಿ ಒಂದು ದಾಖಲೆ ಸಮೇತ ಕೇಳ್ತೀನಿ. ಅವ್ರು ಶಾಸಕರಾಗಿದೆ ಇಲ್ಲಿವರೆಗೂ ಕೂಡ ಕೊಟ್ಟಿರ್ಬೋದು, ನನ್ನ ಮನೆಗೆ ಕೊಟ್ಟಿಲ್ಲ ಅಂತ ಹೇಳಿ ಅವರು ಎಲ್ಲ ಕ್ಷೇತ್ರದ ಓಡಾಟ ಮಾಡೋರೆ, ಯಾವ್ಯಾವ ರೀತಿ ಚುನಾವಣೆ ಮಾಡ್ಬೇಕು ಎಲ್ಲ ಚುನಾವಣೆನೂ ಕೂಡ ಮಾಡೋರೆ. ಈ ರಾಜ್ಯದಲ್ಲಿ MLA ಆಗ್ಬೇಕು, ಯಾವ್ಯಾವ ರೀತಿ ಟ್ಯಾಲೆಂಟ್ ತೋರಿಸ್ಬೇಕು ಎಲ್ಲ ರೂಪಿಸಿ ನೀವು ಶಾಸಕರಾಗಿದ್ದೀರಾ. ಇವತ್ತು ನಮ್ಮ ಶಾಸಕರು ಅಂತ ನಾವು ಕೂಡ ಹೇಳ್ಕೊಂತೀವಿ. ಬಟ್ ನೀವು ಶಾಸಕರಾದ ಮೇಲೆ ನಮ್ಮಲ್ಲಿ ಒಂದು ಗುದ್ದಲಿಗೆ ಪೂಜೆಗೂ ಕೂಡ ನಿಮ್ಮ ಸರ್ಕಾರದಿಂದ ದುಡ್ಡು ಬಂದಿಲ್ಲ ಅಂತಕ್ಕಂಥದ್ದನ್ನ ನಾನು ನೇರವಾಗಿ ನಿಮ್ಗೆ ಹೇಳಿ ಬಯಸ್ತೀನಿ. ನಿಮ್ಮ ಹತ್ರ ಏನಾದ್ರು ಸಣ್ಣ ದಾಖಲೆ ಇದ್ರು ಕೂಡ ನಮ್ಮ ಜಿಲ್ಲಾಧ್ಯಕ್ಷ ಮುಖಾಂತರ ಅವತ್ತು ಕೇಳೋದು, ನೀವೆಲ್ಲ ತೋರ್ಸಂತ ಪ್ರಯತ್ನ ಮಾಡಲೇ ಇಲ್ಲ. ಅದ್ರ ಜೊತೆಲಿ ಎಲ್ಲ ಶಾಸಕರ 3 ತಿಂಗಳಿಗೆ ಎಲ್ಲಾ ಕಡೆ ಗುದ್ಲಿ ಪೂಜೆ ಪಟ್ಟ ಸಂತೋಷ. ಕಾಮಗಾರಿ ಆ MLA ಇದ್ದಾಗ ಆಯ್ತು, ಈ MLA ಇದ್ದಾಗ ಆಯ್ತು. ನನಗೆ ನಮ್ಮ ತಾಲೂಕು ಅಭಿವೃದ್ಧಿ ಆಗ್ಬೇಕು. ಈ ಶ್ರೀನಿವಾಸ್ ಮಾಡ್ತಾರೋ, ಆ ಶ್ರೀನಿವಾಸ್ ಮಾಡ್ತಾರೋ, ಸಪ್ತಗಿರಿ ಮಾಡ್ತಾರೋ, ಅಭಿವೃದ್ಧಿ ಆಗ್ಬೇಕು. ನನ್ನ ಧ್ಯೇಯ ಅದು. ಅದ್ರ ಜೊತೆಲಿ ಇವೆಲ್ಲ ಒಂದ್ ಕಡೆ ಇರಲಿ. ವೃಷಭಾವತಿ ನೀರು ಯಾಕೆ ಅಂತಕ್ಕಂಥ ನಮ್ ಜನಕ್ಕೆ ಗೊತ್ತಿಲ್ಲ. ಮೊನ್ನೆ ಬಸ್ಸಲ್ಲಿ ಜನಗಳು ತುಂಬ್ಕೊಂಡ್ ಬಂದವ್ರ ಮುಂದೆ ಭಾಷಣ ಮಾಡಿಸಿ ವೃಷಭಾವತಿ ನೀರು ಅಂದ್ರೆ ಏನು, ಎಲ್ಲೈತೆ ವೃಷಭಾವತಿ ಕೆರೆ ನದಿ, ಎಲ್ಲೈತೆ ವೃಷಭಾವತಿ ನದಿ ನಮ್ಮ ರಾಜ್ಯದಲ್ಲಿ? ವೃಷಭಾವತಿ ನೀರು ಅಂತಂದ್ರೆ ಬೆಂಗಳೂರಲ್ಲಿ ಯೂಸ್ ಮಾಡಿ ವೇಸ್ಟ್ ಮಾಡ್ತಾ ಇರತಕ್ಕಂಥ ಗಲೀಜನ್ನ ಸಂಸ್ಕರಿಸಿ ಕ್ಲೀನ್ ಮಾಡಿಸಿ ನಮಗ್ ಕುಡಿಸ್ತೀವಿ ಅಂತ ಹೊಟ್ಟಿದಿರಲ್ಲ ಸ್ವಾಮಿ. ಇದನ್ನ ನಮ್ಮ ಜನಗಳು, ನಮ್ಮ ಯಾರು ನಮ್ಮ ಕಾರ್ಯಕರ್ತ ಹೇಳ್ತಾ ಇದ್ರು, ಸಾರ್ ಕಾಸು ಕೊಟ್ಟು ಕರ್ಕೊಂಬಂದ್ರು, ಜನ ಜಾಸ್ತಿ ಬಂದಿಲ್ಲ. ನಾನು ಅದ್ರ ಬೇಕಿಲ್ಲ, ನೀವು ಕಾಸು ಕೊಟ್ಟಾಗ ಕರ್ಕೊಂಬನ್ನಿ, ಹಂಗಾನ ಕರ್ಕೊಂಬನ್ನಿ. ಯಾಕೆಂದ್ರೆ ಎಲ್ಲಾ ರಾಜಕೀಯದ್ರು ಮಾಡಿದ್ರೆ ನೀವು ಮಾಡ್ತೀರ, ಅದೇ ಅಭ್ಯಂತರ ಇಲ್ಲ. 500 ಮಾತಾಡಿ 200 ಕೊಟ್ಟವ್ರೆ ಅಂತ ಹೇಳಿದ್ರೆ ನಿಮ್ ಇಷ್ಟ, ಅದ್ರ ಟ್ರೈನ್ ಮಾಡಕ್ ಹೋಗಲ್ಲ. ಇವತ್ತೆಲ್ಲಾ ಪಾರ್ಟಿಯವ್ರು ಮಾಡ್ತಕ್ಕಂಥ ಕೆಲಸ ನೀವು ಮಾಡಿದ್ರೆ ನನ್ನೇನು ಅಭ್ಯಂತರ ಇಲ್ಲ. ಆದ್ರೆ ರಾಜ್ಯದ ಮುಖ್ಯಮಂತ್ರಿಗಳು, ದೇಶ ಕಂಡಂತ ಮಹಾನ್ ನಾಯಕ ಸಿದ್ದರಾಮಯ್ಯ ಬಾಯಿಲಿಂದ ಸುಳ್ಳಂತ ಹೇಳ್ಸಂತ ಅವಶ್ಯಕತೆ ಯಾರು ತಮ್ಗೆ ಏನಿತ್ತು? ಚುನಾವಣೆ ಬರ್ತಾರೆ ಅಂತಂದ್ರೆ ಜನಗಳಿಗೆ ಕೆಲಸ ಮಾಡಕ್ಕೆ ನಾನು ಮೆಮೊರಂ ಕೊಟ್ಟಿದ್ದೀನಿ, ಸರ್ಕಾರಕ್ಕೆ ಅನುಮೋದನೆ ಮಾಡಿಸಿ ತತ್ತೀನಿ ಅಂತ ಹೇಳಿ ನಾವು JDS ಅಲ್ಲಿ ಇಬ್ರು ಸೇರ್ಕೊಂಡು ನಿಮ್ಮನ್ನ ಅಭಿನಂದಿಸ್ತೀವಿ.